ಈ ದೇವಾಲಯವನ್ನ ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದ್ರ ಎಂಬ ಕುತೂಹಲದಿಂದ ಹೊರಟಿದ್ದೆ. ಶಿವನ ಮುಂದೆ ನಂದಿ ಇಲ್ಲದ ಈ ದೇವಸ್ಥಾನ ಬಾದಾಮಿ ಚಾಲುಕ್ಯರಾದ ಇಮ್ಮಡಿ ಪುಲಿಕೇಶಿ ಅವರು ಕಟ್ಟಿಸಿದ್ರಂತೆ. 12ನೇ ಶತಮಾನದಲ್ಲಿ ನಿರ್ಮಾಣಗೊಂಡ ಈ ದೇವಾಲಯ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಭಾಗದಲ್ಲಿರುವ ಈ ದೇವಸ್ಥಾನ ಕೊಲ್ಲಾಪುರ ಜಿಲ್ಲೆಯಲ್ಲಿದೆ. ಈ ದೇವಸ್ಥಾನಕ್ಕೆ ಕೋಪೇಶ್ವರ ಮಂದಿರ ಎಂದು ಕರೆಯುತ್ತಾರೆ. ಶಿವನ ಸತಿಯಾದ ದ್ರಾಕ್ಷಾಣಿಯು ನಂದಿ ದೇವರನ್ನ ಕರೆದುಕೊಂಡು ದಕ್ಷ ಯಜ್ಞದ ಕಡೆಗೆ ಹೋದಾಗ ಶಿವನು ಕೋಪಗೊಂಡನಂತೆ. ಆ ಕೋಪ ಕಡಿಮೆಯಾಗದ ಕಾರಣ ಅಲ್ಲಿದ್ದ ಶ್ರೀಕೃಷ್ಣರು ಈ ಜಾಗಕ್ಕೆ ಕರೆತಂದರಂತೆ. ಕೋಪಗೊಂಡಿದ್ದ ಶಿವನನ್ನ ಶಾಂತಗೊಳಿಸಿದ್ದ ಕಾರಣಕ್ಕೆ ಈ ದೇವಸ್ಥಾನಕ್ಕೆ ಕೋಪೇಶ್ವರ ಎಂಬ ಹೆಸರು ಬಂದಿತ್ತು. ಅದಲ್ಲದೆ ನಂದಿಯವರು ದ್ರಾಕ್ಷಾಣಿಯ ಜೊತೆ ಹೋದ ಕಾರಣ ಈ ದೇವಸ್ಥಾನದಲ್ಲಿ ನಂದಿ ಇಲ್ಲ ಎಂಬ ಅರಿತು ಮುಂದೆ ಸಾಗಿದ್ದೆ. ಸ್ವರ್ಗ ಮಂಟಪ, ಸಭಾ ಮಂಟಪ, ಅಂತರಾಳ ಕಕ್ಷೆ, ಗರ್ಭಗೃಹ ಎಂಬ 4 ಭಾಗಗೊಂಡಿದೆ. ಈ ಸ್ವರ್ಗ ಮಂಟಪದಲ್ಲಿ 48 ಸ್ತಂಭಗಳಿದ್ದು ಸುತ್ತಲೂ 12 ಸ್ತಂಭಗಳು 12 ರಾಶಿಗಳನ್ನು ಹೇಳುತ್ತೆ. ಈ ದೇವಸ್ಥಾನವು ರಾಕ್ಷಸರು ಒಂದೇ ರಾತ್ರಿಯಲ್ಲಿ ನಿರ್ಮಿಸಿದ್ದರಂತೆ. ಅದಕ್ಕೆ ಈ ಸ್ವರ್ಗ ಮಂಟಪವನ್ನ ಮುಚ್ಚದೆ ಮುಂಜಾನೆವಾಗುತ್ತಿದ್ದಂತೆ ಅಲ್ಲಿಂದ ಓಡಿ ಹೋದರಂತೆ ಎಂದು ಸ್ಥಳೀಯರು ಹೇಳುತ್ತಿದ್ದರು. ಜಗತ್ತಿನಲ್ಲಿ ಎಲ್ಲೇ ಇರದ ವಿಶೇಷತೆ ಈ ದೇವಸ್ಥಾನದಲ್ಲಿದೆ. ಶಿವರಾಯರು ಮತ್ತು ಕೃಷ್ಣದೇವರಾಯರು ಲಿಂಗ ರೂಪದಲ್ಲಿ ಜನಿಸಿದ್ದಾರೆ. ಕೃಷ್ಣದೇವರಾಯರಿಗೆ ದೋಪೇಶ್ವರ, ಶಿವರಾಯರಿಗೆ ಕೋಪೇಶ್ವರ ಎಂದು ನಾಮಕರಣಗಳಿವೆ. ಅಲ್ಲಿ ಬಂದ ಪ್ರವಾಸಿಗರು ಫೋಟೋವನ್ನ ತೆಗಿಲಿಕ್ಕೆ ಹರಸಾಹಸವನ್ನು ಪಡುತ್ತಿದ್ರು. ಬೇರೆ ಬೇರೆ ದೇಶದಿಂದ ಬಂದಂತ ಜನರನ್ನ ನೋಡುತ್ತಾ ಒಳಹೊಕ್ಕಿದ್ದೆ. ಅಲ್ಲಿಯೂ ಕೂಡ ಕಂಬಗಳಿದ್ದವು, ಮೂರ್ತಿಗಳಿದ್ದವು. ಅದನ್ನ ಕೂಡ ಹಾಳು ಮಾಡಿದ್ದರು. ಒಂದು ಕ್ಷಣ ಅದನ್ನೆಲ್ಲ ನೋಡಿ ನನಗೆ ಬೇಸರಗೊಂಡಿದ್ದೆ. ಹಾಗೆ ಮುಂದೆ ಸಾಗಿದ್ದೆ. ಆ ದೇವಸ್ಥಾನವನ್ನು ಸುತ್ತು ಹಾಕಿದ್ದೆ. ಸುತ್ತುವರೆದಂತೆ ಅಲ್ಲಿ ಕಾಣೋದು 92 ಆನೆಗಳು, ಸ್ತ್ರೀಯ ರೂಪವಾದ ಹಲವಾರು ಮೂರ್ತಿಗಳು, ಕಂಬಗಳು ಕೆತ್ತನೆಯನ್ನ ಮಾಡಿದ್ದರು. ಆದರೆ ಅದನ್ನೆಲ್ಲ ನೋಡಿಕೊಂಡು ಬೇಸರಗೊಂಡಿದ್ದೆ. ಮೊಘಲರು ಮತ್ತು ವಿರುದ್ಧವಾದವರು ಈ ದೇವಸ್ಥಾನಕ್ಕೆ ದಾಳಿ ಮಾಡಿ ಅಲ್ಲಿದ್ದ ಪ್ರತಿಯೊಂದ ಮೂರ್ತಿಗಳನ್ನ, ಕಂಬುಗಳನ್ನ, ಆನೆಗಳನ್ನ, ಈ ತರ ಕೆತ್ತಲ್ಪಟ್ಟ ಮೂರ್ತಿಗಳನ್ನ ದಾಳಿ ಮಾಡಿ ಹಾಳು ಮಾಡಿದ್ದರು. ಅತ್ಯುತ್ತಮವಾಗಿ ಕೆತ್ತಿದ್ದ ಕಲೆ ಅಲ್ಲಿ ವ್ಯರ್ಥವಾಗಿತ್ತು. ಇದನ್ನೆಲ್ಲ ಕಂಡ ನಾನು ಸುತ್ತುವರೆದು ಅಲ್ಲಿ ಕೆತ್ತಲಾದ ಕಂಬಗಳನ್ನ, ಆನೆಗಳನ್ನ, ಮೂರ್ತಿಗಳನ್ನ ನೋಡುತ್ತಾ ನನ್ನ ಪಯಣವನ್ನು ಮುಗಿಸಿದ್ದೆ.